ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಅಡಿಗೆ ಸಿಂಪಲ್ಲಾಗಿ ಸ್ವೀಟಾಗಿ ಹೇಳ್ಕೊಡ್ತೀನಿ. ತೊಗರಿಕಾಳು ಸಾಂಬಾರು ಎಲ್ಲರೂ ಮಾಡ್ತೀರಾ, ಬಟ್ ಒಬ್ಬೊಬ್ರದ್ದು ಒಂದೊಂದು ವೆರೈಟಿ ಇರುತ್ತೆ. ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ತೊಗರಿಕಾಳು ಬಿಡಿಸಿ ತೊಳೆದು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಜೊತೆಗೆ ನೀರು ಹಾಕಿ, ಜಾಸ್ತಿ ಎಂತ ಬೇಡ, ನೀರು ಸ್ವಲ್ಪನೇ ಸಾಕಾಗುತ್ತೆ ನೀರು. ಮತ್ತು 1 ಬೌಲ್ ಈರುಳ್ಳಿ, 1 ಬೌಲ್ ಟೊಮೊಟೊ, ಈ ರೀತಿ ಮಾಡ್ತಾಯಿದ್ದೀನಲ್ಲ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಅನ್ನ ಜೊತೆ ಮತ್ತು ಮುದ್ದೆ ಜೊತೆ ಎರಡು ಜೊತೆನೂ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು. ನೋಡಿ, 1 ಬೌಲ್ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ಬದನೆಕಾಯಿನೂ ಹಾಕ್ತೀನಿ. ಇವಾಗ ಹಾಕಿದ್ರೆ ಬೆಂದೋಗುತ್ತಲ್ಲ, ಅದಕ್ಕೆ ಆಮೇಲೆ ಅದನ್ನು ಹಾಕೋದು. ಇವಾಗ ಸ್ವಲ್ಪ ನೀರು ಸೇರಿಸಿ ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಸಲೇ ಸಾಕು. ಯಾಕೆ ತೊಗರಿಕಾಳು ಬೇಗ ಬೇಯ್ಬಿಡುತ್ತೆ. ಬೇಕು ಅಂದರೆ 2 ಮಾಡ್ಕೊಳ್ಳಿ, ಅದನ್ನು ನಾನು 1 ಮಾಡ್ಕೊಳ್ತೀನಿ ಅಷ್ಟೇ. 1 ವಿಸಲ್ ಮಾಡ್ಕೊಳ್ತೀನಿ. ಯಾವಾಗ ಸೀಸನ್ ಇರುತ್ತೋ, ತೊಗರಿಕಾಳು ಇರುತ್ತೋ, ಅದರಲ್ಲಿ ವೆರೈಟಿ ಪಲ್ಯಗಳು ಮಾಡ್ಬೋದು, ಉಸ್ಲಿ ಮಾಡ್ಬೋದು. ಆ ಥರ ಎಲ್ಲನೂ ಮಾಡ್ಕೊಂಡು ತಿನ್ನಬೇಕು ಫ್ರೆಂಡ್ಸ್. 1 ಬೌಲ್ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತುರಿದು ಹಾಕ್ಕೋಬೋದು ಅಥವಾ ಈ ಥರ ಪೀಸ್ ಮಾಡ್ಕೊಂಡವ್ರು ಹಾಕ್ಕೊಳ್ಳಿ. 1 ಈರುಳ್ಳಿ, ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಜೊತೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ 2 ಸ್ಪೂನಷ್ಟು ಉರಿಗಡಲೆ ಹಾಕ್ತಾಯಿದ್ದೀನಿ. ಉರಿಗಡಲೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ಬಿಳಿ ಎಳ್ಳು, 1 ಸ್ಪೂನಷ್ಟು ಬಿಳಿ ಎಳ್ಳು, ಏನು ಉರಿದು ಬೇಕಾಗಿಲ್ಲ, ಹಾಗೆ ಹಸಿನೇ 1 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೋಬೇಕು. ನೋಡಿ, ಈ ಥರ ಅದಕ್ಕೆ ಬಂದರೆ ಸಾಕಾಗುತ್ತೆ. ಇಷ್ಟು ತುಂಬ ನೈಸ್ ಅಂತ ಬೇಡ, ಇಷ್ಟು ಸಾಕಾಗುತ್ತೆ. ಈ ಕಡೆ ಕುಕ್ಕರ್ ಆರಿದೆ, ನೋಡೋಣ. ನೋಡಿ, ಇವಾಗ ಇದು ಬೆಂದಿದೆ, ಸಾಕು. 1 ವಿಸಲೇ ಸಾಕು. ಕಾಳೆಲ್ಲ ಬೇಗ ಬೆಂದುಬಿಡುತ್ತೆ. ಅದು ಹಸಿ ಕಾಳಲ್ವಾ, ಬೇಯ್ದುಬಿಡುತ್ತೆ ಅದು. ನೋಡಿ, ಇದಾಗಿದೆ. ಇವಾಗ ಇದನ್ನೆಲ್ಲ ಒಂದು ಪಾತ್ರೆಗೆ ಒಗ್ಗರಣೆ ಹಾಕಿ ಶಿಫ್ಟ್ ಮಾಡ್ಕೊಳ್ಳೋಣ ಕುಕ್ಕರಿಂದ. ನೋಡಿ, ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ಬೇಕು ಇದಕ್ಕೆ. ನಾನು ಯಾವ ಕಾಳುಗಳು ಸಾಂಬಾರು ಮಾಡ್ತೀನೋ ಅಥವಾ ಹುಳಿ ಮಾಡ್ತೀನೋ ಅದಕ್ಕೆಲ್ಲ ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ. ಬೆಳ್ಳುಳ್ಳಿ ನೋಡಿ, ಇದು ಸಣ್ಣಕ್ಕೆ ಅದನ್ನೆಲ್ಲ ಬಿಡಿಸಿ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ. ಮತ್ತು ಇವಾಗ ನೋಡಿ, ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಕಾಳನ್ನ, ಅದನ್ನು ಅಲ್ಲಿಗೆ ಹಾಕ್ತಾಯಿದ್ದೀನಿ. ಪಾತ್ರೆಗೆಲ್ಲ ಹಾಕಾದ್ಮೇಲೆ ಬದನೆಕಾಯಿ ಹೇಳಿದ್ನಲ್ಲ ಸಾಂಬಾರಿಗೆ ಬದನೆಕಾಯಿ ಹಾಕಬೇಕು ಅಂತ, ಆಲ್ರೆಡಿ ಬದನೆಕಾಯಿನ ಕಟ್ ಮಾಡಿ ತೊಳೆದು ಈ ಥರ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ. ಏಕೆಂದರೆ ಕುಕ್ಕರಲ್ಲಿ ಹಾಕ್ಬಿಟ್ರೆ ಅದು ಬೆಂದೋಗುತ್ತೆ. ಆದ್ದರಿಂದ ಇದನ್ನು ಸಪ್ರೇಟಾಗಿ ಬದನೆಕಾಯಿ ಹಾಕಬೇಕು. ಇದು ಒಂದು ಕುದಿ ಬಂದರೆ ಸಾಕು. ಬದನೆಕಾಯಿನೂ ಅಷ್ಟೇ ಬೇಗ ಬೆಂದೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿಟ್ಬಿಟ್ರೆ 1 ಕುದಿ ಬಂದರೆ ಸಾಕು. ಬದನೆಕಾಯಿ ಬೇಗ ಬೇಯ್ಬಿಡುತ್ತೆ. ನೋಡಿ, ಇದು ಬೆಂದಿದೆ ಆಲ್ರೆಡಿ, ಸಾಕು. ಇಷ್ಟು ಬೆಂದರೆ ಸಾಕಾಗುತ್ತೆ. ತುಂಬ ಬೇಯಿಸ್ಬಿಟ್ರು ಬದನೆಕಾಯಿ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಇವಾಗ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ರಸ ಮತ್ತು ಸಾಂಬಾರು ಪುಡಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕಿ. ನಾನು 3 ಇಂದ 4 ಸ್ಪೂನ್ ಹಾಕ್ತೀನಿ. ಸಾಂಬಾರು ಪುಡಿ ಮತ್ತು ಹುಣಸೆಹಣ್ಣು ರಸ ಹಾಕಿದ ಮೇಲೆ ಅದು ಚೆನ್ನಾಗಿ ಒಂದು ಕುದಿ ಬರಬೇಕು. ಚೆನ್ನಾಗಿ ಕುದಿಬೇಕು. ಅದು ಖಾರ ಮತ್ತು ಹುಳಿ ಎಲ್ಲ ಇಟ್ಕೋಬೇಕು ಕಾಳಿಗೆ ಮತ್ತು ತರಕಾರಿಗೆ. ನೋಡಿ, ಇದು ಕುದೀತಾ ಇದೆ.
ಇದು ಕುದೀತಿರುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಿ. ಅದು ಉಪ್ಪು ಹುಳಿ ಖಾರ ಎಲ್ಲ ಒಟ್ಟಿಗೆ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಕಾಳಿಗೆ. ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡಿಕೊಂಡು ಉಪ್ಪು ಹಾಕಿ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಆಲ್ರೆಡಿ. ಮತ್ತು ನಾವು ರುಬ್ಬಿಟ್ಟಿರುವ ಮಸಾಲೆಯನ್ನು ಇದಕ್ಕೆ ಸೇರಿಸ್ಬೇಕು. ಇವಾಗ ನಿಮಗೆ ಎಷ್ಟು ಅಂದರೆ ನಾನು ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ ಹುಳಿ ಥರ. ನಿಮ್ಗೆ ಎಷ್ಟು ಬೇಕೋ ನಿಮ್ಗೆ ಒಂದು ಸ್ವಲ್ಪ ತೆಳು ಬೇಕು ಅಂದರೆ ತೆಳು ಬೇಕಾದರೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ. ಇಲ್ಲಾಂದರೆ ನನಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರು ಬಳಸಿ ಅಷ್ಟೆ. ನೋಡಿ ಇವಾಗ ಇಷ್ಟ ಆಗಿದೆ ನೋಡಿ. ಇದು ಇಷ್ಟು ನಾನು ಅದಕ್ಕೆ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡಾದಮೇಲೆ ಒಂದೆರಡು ಕುದಿಸಿದ್ರೆ ತೊಗರಿಕಾಳು ಸಾಂಬಾರು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ಸೀಸನಲ್ಲಿ ಅಂದರೆ ತೊಗರಿಕಾಳು ಬಂದಾಗ ಚೆನ್ನಾಗಿರುತ್ತೆ. ತೊಗರಿಕಾಳು ಸಾಂಬಾರು, ಅವರೆಕಾಳು ಸಾಂಬಾರು, ಈ ಥರ ಎಲ್ಲ ನಾವು ಯಾವಾಗ ಅದು ಬರುತ್ತೋ ಅದನ್ನೆಲ್ಲ ತೊಗೊಂಡು ಯೂಸ್ ಮಾಡಬೇಕು ನಾವು. ನೋಡಿ ಕುದೀತಾ ಇದೆ ಆಲ್ರೆಡಿ, ಸಾಂಬಾರು ಕುದೀತಾ ಇದೆ. ತೊಗರಿಕಾಳು ಸಾಂಬಾರು ರೆಡಿಯಾಗಿದೆ, ಊಟಕ್ಕೆ ರೆಡಿಯಾಗಿದೆ. ಬನ್ನಿ ಊಟ ಮಾಡೋಣ. ಅನ್ನ ಜೊತೆ ಅಥವಾ ಮುದ್ದೆ ಜೊತೆ ಊಟ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಫ್ರೆಂಡ್ಸ್. ಮುದ್ದೆ ಜೊತೆ ಅಂತೂ ತುಂಬ ಸೂಪರಾಗಿರುತ್ತೆ, ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ನೋಡಿ ಕಾಳು ಮತ್ತು ಸಾಂಬಾರು ಹಾಕಿ ಊಟ ಮಾಡ್ತಾಯಿದ್ರೆ ನಮ್ಮ ಟ್ರೆಡಿಷನಲ್ ಊಟದ ಮುಂದೆ ಏನಿದೆ ಫ್ರೆಂಡ್ಸ್. ಎಂಥ ಬೇರೆ ನೀವು ಏನು ಕೊಟ್ಟರು ರುಚಿ ಇರಲ್ಲ. ತೊಗರಿಕಾಳು ಸಾಂಬಾರು ಅದು ಮುದ್ದೆ ಇದ್ಬಿಟ್ರಂತೂ ಇನ್ನೂ ಮಜಾ. ಹಳೆ ಅಡುಗೆಗಳು, ಹಳೆ ರೆಸಿಪಿಗಳನ್ನ ಟ್ರೈ ಮಾಡುತ್ತಾ ನಮ್ಮ ಸಾಂಪ್ರದಾಯಿಕ ಅಡುಗೆಗಳನ್ನು ಇಷ್ಟಪಡುತ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಒಳ್ಳೊಳ್ಳೆ ಊಟ ಮಾಡಿ ಹೆಲ್ತಿಯಾಗಿರಿ. ಬಾಯ್ ಬಾಯ್, ಟೇಕ್ ಕೇರ್. ಧನ್ಯವಾದಗಳು.